ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು 10 ತಗೊಂಡಿದ್ದೀನಿ. ಈ ರೀತಿ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ. ಕ್ರಿಸ್ಟಲ್ ಬೀಡ್ಸು ಮತ್ತು 3mm ಬೀಡ್ಸನ್ನು ತಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನೂ ಕೂಡ ತಗೊಂಡಿದ್ದೀನಿ, ಮುಂದೆ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು 6 ಎಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಹೊಸ ರೀತಿಯ ಬ್ರೈಡಲ್ ಡಿಸೈನ್ ಸೀರೆ ಕುಚ್ಚು. ಮದುವೆ ಸೀರೆಗಳಿಗೆ ಅಥವಾ ಮದುವೆ ಹೆಣ್ಣಿನ ಸೀರೆಗಳಿಗೆ ಹಾಕುವಂಥ ಡಿಸೈನು. ಫ್ರೆಂಡ್ಸ್, ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ಬರುತ್ತೆ, ನೀವೇ ಮೊದಲು ನೋಡ್ಬೋದು. ನಾನಿಲ್ಲಿ ಮೊದಲಿಗೆ 2 ಟೈಮ್ಸ್ ಲಾಕ್ ಮಾಡಿಕೊಂಡೆ, ಅಂದರೆ ಸಿಂಗಲ್ ಕ್ರೋಶನ ಮಾಡಿಕೊಂಡೆ 2 ಸಲ. ಸಿಂಗಲ್ ಕ್ರೋಶನ ಮಾಡಿಕೊಂಡ್ರೆ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ. 2 ಸಲ ಲಾಕ್ ಆದಮೇಲೆ ನಾನು ಇವಾಗ 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ 5 ಚೈನ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ 5 ಅಥವಾ 4 ಚೈನನ್ನು ಕೂಡ ಹಾಕ್ಕೊಳ್ಬೋದು. ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಎಳ್ದಂತೂ ಲಾಕ್ ಮಾಡೋಕ್ಕೆ ಹೋಗಬೇಡಿ, ರಿಂಕಲ್ಸ್ ಬರುತ್ತೆ. ಸೊ ಈ ರೀತಿ ಲಾಕ್ ಮಾಡಿಕೊಂಡೆ. ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ. ನಂತರ ನಾನಿವಾಗ 3 ಚೈನ್ನ ಹಾಕ್ಕೊಂಡೆ. 3 ಚೈನ್ನ ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಕೂಡ ಅಷ್ಟೇ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಈ ರೀತಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ 4 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3. ಸೊ ಇನ್ನೊಂದು ಚೈನನ್ನು ಹಾಕ್ಕೊಳ್ಬೇಕು. ಸೊ 3 ಚೈನ್ ಆದಮೇಲೆ 4 ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ. ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಬೇಕು. ಇವಾಗ ಲಾಕ್ ಆದಮೇಲೆ ನಾನು ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ. 5 3 4 ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ. ಸೊ ನಾನು ಆವಾಗಲೇ ತೋರಿಸಿದ್ನಲ್ವ 3mm ಬೀಡ್ಸ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ 3 ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇನ್ನೂ 3 ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ. ಮತ್ತೆ 3 ಬೀಡ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು ನಾವಿಲ್ಲಿ 6 ಬೀಡ್ಸ್ಗಳನ್ನ ಹಾಕ್ಕೊಳ್ಬೇಕು. ಸ್ವಲ್ಪ ಬಿಗ್ ಸೈಜ್ದೇ ತಗೊಳ್ಳಿ, ಅಂದರೆ 3mm ಬೀಡ್ಸ್ ಸಾಕಾಗುತ್ತೆ. ಸೊ 6 ಮಣಿಗಳನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಇದು ಸ್ವಲ್ಪ ಲೂಸಾಗೆ ಇರಲಿ ಲಾಕ್ ಮಾಡೋವರಿಗೆ. ನಂತರ ಸ್ಟಾರ್ಟಿಂಗ್ ಲಾಕ್ ಇದೆ ನೋಡಿ, ಈ 4 ಚೈನ್ ಲಾಕು. ಈ ಲಾಕ್ ಹತ್ರ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು. ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಆ ಥ್ರೆಡನ್ನು ನಿಡಲ್ ಹಿಂದೆ ಇರುವಂತಹ ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೊಳ್ಬೇಕು. ಈ ರೀತಿ ಪಾಸ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಳ್ಬೇಕು, ಅಂದರೆ ಲಾಕ್ ಮಾಡಬೇಕು. ಈ ರೀತಿ ಒಂದು ರೌಂಡ್ ಶೇಪಲ್ಲಿ ನಮಗೆ ಡಿಸೈನ್ ಫಾರ್ಮ್ ಆಗುತ್ತೆ ಬೀಡ್ಸ್ದು. ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಇವಾಗ ನಾನು ಬೀಡ್ಸನ್ನು ಹಾಕ್ಕೊಳ್ತೀನಿ. ನಾನು ಆವಾಗಲೇ ತೋರಿಸಿದ್ನಲ್ವ ಕ್ರಿಸ್ಟಲ್ ಬೀಡ್ಸ್, ಅದನ್ನು ಹಾಕ್ಕೊಳ್ತೀನಿ. ಈ ರೀತಿ ಕ್ರಿಸ್ಟಲ್ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ಇಂಥದ್ದೇ ಬೀಡ್ಸ್ ಅಂತ ಏನಿಲ್ಲ, ನಿಮಗೆ ಮಧ್ಯದಲ್ಲಿ ಹಾಕೋದಕ್ಕೆ ಯಾವ ಬೀಡ್ಸ್ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಹಾಕ್ಕೊಳ್ಬೋದು. ಬೀಡ್ಸನ್ನು ಲಾಕ್ ಮಾಡಿ ಇಲ್ಲಿ ಆಲ್ರೆಡಿ ನಾವು 6 ಬೀಡ್ಸನ್ನು ಹಾಕಿರ್ತೀವಲ್ಲ, ಅಲ್ಲಿ ಮಧ್ಯದಲ್ಲಿ ಅಂದರೆ ಒಂದು ಸೈಡ್ 3 ಬೀಡ್ಸ್ ಮತ್ತೊಂದು ಸೈಡ್ 3 ಬೀಡ್ಸ್ ಮಧ್ಯದಲ್ಲಿ ಇರುವಂತಹ ಪ್ಲೇಸಲ್ಲಿ ಹೋಗಿ ಈ ರೀತಿ ಥ್ರೆಡ್ನ ತಂದು ನಾವು ಲಾಕ್ ಮಾಡಬೇಕು. ಆವಾಗ ಈ ಬೀಡ್ಸಲ್ಲಿ ಲಾಕ್ ಆಗುತ್ತೆ. ಸೊ ಮಧ್ಯದಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ಸೊ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬೀಡ್ಸ್ ಮಧ್ಯದಲ್ಲಿ ಲಾಕ್ ಆಗುತ್ತೆ. ನಂತರ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಈ ರೀತಿಯಾಗಿ ನಮಗೆ ಬೀಡ್ಸ್ದು ಒಂದು ಡಿಸೈನ್ ಫಾರ್ಮ್ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ಸೊ ಮಧ್ಯದಲ್ಲಿ ನೀವು ಬೇಕಿದ್ರೆ ಪರ್ಲು ಬೀಡ್ಸ್ ಇರುತ್ತಲ್ವ, ಅದನ್ನಾದರೂ ಹಾಕ್ಕೊಳ್ಬೋದು. ಸೊ ಕಲರ್ ಚೇಂಜ್ ಮಾಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 5 ಚೈನನ್ನು ಹಾಕಿ ಸೊ ಬಟ್ಟೆನ ಹಿಂದೆ ತಿರುಗಿಸ್ಕೊಳ್ತೀನಿ. ಫ್ರೆಂಡ್ಸ್, ಇದಕ್ಕೆ ನೀವು ಇನ್ನೂ ಒಂದು ಸ್ಟೆಪ್ ಬಂದು ಕೂಡ ನೀವು ಈ ಡಿಸೈನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದೇ ಸ್ಟೆಪ್ಪಲ್ಲಿ ಕಂಬಗಳನ್ನ ಮಾಡ್ಕೊಳ್ತೀನಿ. ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಇದೆ. 5 ಚೈನ್ನ ಹಾಕಿ ಇಲ್ಲಿ ಬೀಡ್ಸ್ ಹಾಕೋಕ್ಕೂ ಮುಂಚೆ ಲಾಕ್ ಇರುತ್ತೆ ನೋಡಿ, ಆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ. ನಂತರ ಈ 4 ಚೈನ್ ಇರೋ ಕಡೆ ಮತ್ತೆ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಿಂದೆಯಿಂದನೇ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಬಟ್ಟೆನ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನು ಇಲ್ಲಿಂದನೇ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. 1 ಸಲ ಆಯಿತು, 2 ಸಲ. 2 ಸಲ ದಾರನ ಸುತ್ಕೊಂಡೋಗಿ ಈ ಬೀಡ್ಸ್ ಕೆಳಗಡೆ ನಾವೇನು 5 ಚೈನ್ನ ಹಾಕಿದ್ದೋ ಆ 5 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಫಸ್ಟ್ 2 ದಾರದಿಂದ 1 ಮಾಡಬೇಕು. 4 ದಾರ ಇರುತ್ತೆ. 2 ದಾರದಿಂದ 1, ಮತ್ತೆರಡು ದಾರದಿಂದ 1, ಮತ್ತೆರಡು ದಾರದಿಂದ 1 ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ಮತ್ತು ಅದೇ ಪ್ಲೇಸ್ ಆ 5 ಚೈನ್ ಗ್ಯಾಪ್ ಒಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು 2 ದಾರದಿಂದ 1, ಮತ್ತೆರಡು ದಾರದಿಂದ 1, ಮತ್ತೆರಡು ದಾರದಿಂದ 1 ಎರಡನೇ ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಇವಾಗ ನಾನು 3ನೇ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ 2 ಲೂಪಿಂದ 1, ನಂತರ ಮತ್ತೆರಡು ಲೂಪ್ಗಳಿಂದ 1, ಕೊನೆಯಲ್ಲಿ ಇನ್ನೆರಡು ಲೂಪ್ ಇರುತ್ತೆ ಅದರಿಂದನೂ ಕೂಡ 1 ಮಾಡಬೇಕು. ಈ ರೀತಿ ನಾವು ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಫ್ರೆಂಡ್ಸ್, ಇಲ್ಲಿ ಬೇಕಿದ್ರೆ ನೀವು ಡಬಲ್ ಕ್ರೋಶೆ ಕಂಬಗಳನ್ನು ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಥ್ರೆಡ್ಡನ್ನು ಎಳ್ದು ಮಾಡ್ಕೊಳ್ಳಿ. ಅಂದರೆ ನಾನು ಸ್ಟಾರ್ಟಿಂಗು 4 ಚೈನ್ನ ಹಾಕಿದ್ದೆ, ಅಲ್ಲಿ ಬೇಕಿದ್ರೆ ನೀವು 3 ಚೈನ್ನ ಹಾಕ್ಕೊಂಡ್ರೆ ಆರಾಮಾಗಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಬೋದು. ನಾನು ಪೂರ್ತಿಯಾಗಿ ಕಂಬಗಳನ್ನ ಇಲ್ಲಿ ಫಿಲ್ ಮಾಡ್ಕೊಳ್ತೀನಿ. ಎಷ್ಟು ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ. ನೀಟಾಗಿ ಕಂಬಗಳನ್ನ ಮಾಡ್ಕೊಳ್ಳಿ. ಒಂದು ಚಿಕ್ಕದು ಒಂದು ದೊಡ್ಡದು ಈ ರೀತಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ನಾನಿಲ್ಲಿ ಒಟ್ಟು 12 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗಾದರೂ ಲಾಕ್ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಲಾಕ್ ಹಿಂದೆ ಹೋಗಿ ಇನ್ನೂ ಒಂದು ಕಂಬನ ಮಾಡಿಕೊಂಡು ಲಾಕ್ ಮಾಡ್ಬೋದು. ನಿಮ್ಗೆ ಹೇಗೆ ಸರಿ ಅನಿಸುತ್ತೆ ಅವಾಗ ಆ ರೀತಿ ಮಾಡ್ಕೊಳ್ಬೋದು. ಇಲ್ಲೇನು ಚೇಂಜಸ್ ಮಾಡ್ಕೊಳ್ಬೋದು. ನಾವು ಕಂಬನ 12 ಕಂಬ ಆದ ತಕ್ಷಣ ಡೈರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗಾದರೂ ಲಾಕ್ ಮಾಡ್ಬೋದು, ಅಥವಾ ಈ ರೀತಿ ಲಾಕ್ ಹತ್ರ ಒಂದ್ಸಲ ತ್ರಿಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಲಾಕ್ ಮಾಡ್ಬೋದು. ಸೊ ನಾನು ಇವಾಗ ಬಟ್ಟೆಗೆ ಲಾಕ್ ಮಾಡಿಕೊಂಡೆ. ಈ ರೀತಿ ನಾನು ಒಟ್ಟು ಇಲ್ಲಿ 12 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 12 ಕಂಬ ಆದಮೇಲೆ ನಾನು ಇಲ್ಲಿಂದನೇ 5 ಚೈನ್ನ ಹಾಕ್ಕೊಳ್ತೀನಿ. 1 2 3 4 3 ಚೈನ್ನ ಹಾಕಿದ್ದೀನಿ. ಸೊ ಸ್ಟಾರ್ಟಿಂಗು ಕೂಡ ಅಷ್ಟೇ 5 ಚೈನ್ ಆದಮೇಲೆ 3 ಚೈನ್ನ ಹಾಕಿದ್ದು. ಇಲ್ಲೂ ಕೂಡ ಅಷ್ಟೇ 3 ಚೈನ್ನ ಹಾಕಿ ನಂತರ 5 ಚೈನ್ನ ಹಾಕ್ಕೊಳ್ಬೇಕು. ಸೊ ನೆಕ್ಸ್ಟ್ ಆರ್ಚ್ ಬರುತ್ತೆ ಅಲ್ಲಿ. ಇವಾಗ ನಾನು 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 5 ಚೈನನ್ನು ಹಾಕ್ಕೊಳ್ಬೇಕು. ಈ ಪ್ಲೇಸ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೆಕ್ಸ್ಟು 3 ಚೈನ್ನ ಹಾಕಿ ಅದು ಕೂಡ ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನಂತರ ಮತ್ತೆ 4 ಚೈನ್ 1 2 3 4 ಬೇಕಿದ್ರೆ ನೀವು ಇಲ್ಲಿ 3 ಚೈನ್ನೇ ಹಾಕ್ಕೊಳ್ಬೋದು, ಡಬಲ್ ಕ್ರೋಶೆ ಕಂಬ ಮಾಡೋದಾದರೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನಾನು ಇವಾಗ ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ. 6 ಬೀಡ್ಸನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ. ಸೊ 3 mm ಬೀಡ್ಸ್ ನಾನು ಮೊದಲಿಗೆ 3 ಬೀಡ್ಸ್ನ ಹಾಕ್ಕೊಳ್ತೀನಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡ್ಸ್ನ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಮೊದಲಿಗೆ 3 ಬೀಡ್ಸ್ನ ಹಾಕ್ಕೊಂಡು ನಂತರ ಇನ್ನೂ 3 ಬೀಡ್ಸ್ನ ನಾನಿಲ್ಲಿ ಹಾಕ್ಕೊಳ್ತೀನಿ. ಇನ್ನು 3 ಬೀಡ್ಸ್ಗಳನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಇನ್ನೂ 3 ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ನಂತರ ಸ್ಟಾರ್ಟಿಂಗ್ ಲಾಕ್ ಇದೆ ನೋಡಿ, ಆ ಲಾಕ್ ಹತ್ರ ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸ್ಲಿಪ್ ಸ್ಟಿಚ್ ಥರ ಹಾಕ್ಕೊಳ್ಬೇಕು, ಅಥವಾ ನಾರ್ಮಲ್ ಆಗಾದರೂ ನೀವು ಲಾಕ್ ಮಾಡ್ಕೊಳ್ಬೋದು. ಈ ರೀತಿ ಲಾಕ್ ಆದಮೇಲೆ ಮತ್ತೆ ಒಂದು ಚೈನನ್ನು ಹಾಕಿ 1 ಬೀಡ್ಸ್ನ ಹಾಕ್ಕೊಳ್ತೀನಿ. ಸೊ ಮಧ್ಯದಲ್ಲಿ ಬರೋ ಹಾಗೆ ಇಲ್ಲಿ ಕ್ರಿಸ್ಟಲ್ ಬೀಡ್ಸನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ನಂತರ ಈ ರೌಂಡ್ ಶೇಪಲ್ಲಿ ಬಂದಿರುತ್ತಲ್ಲ ಆ 6 ಬೀಡ್ಸು ಅದ್ರ ಮಧ್ಯದಲ್ಲಿ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ಕೆಳಗಡೆಯಿಂದ ಥ್ರೆಡ್ನ ಮೇಲೆ ತರಬೇಕು. ನಂತರ ಲಾಕ್ ಮಾಡಬೇಕು. ನಂತರ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು. ಬಟ್ಟೆಗೆ ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಇಲ್ಲೊಂದು ಬಿಗ್ ಬೀಡ್ಸ್ ಥರ ಇದು ಫಾರ್ಮ್ ಆಗುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಸೊ ಲಾಕ್ ಆದಮೇಲೆ ಇವಾಗ ಆ ಬೀಡ್ಸ್ ಕೆಳಗಡೆ ಹಾಕ್ಕೊಳ್ಳೋದಕ್ಕೆ 5 ಚೈನ್ನ ಹಾಕ್ಕೊಳ್ಬೇಕು. ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಇಲ್ಲೂ ಕೂಡ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಏನಕ್ಕಂದರೆ ಇದು ಆಲ್ರೆಡಿ ಈ ರೀತಿ ಡಿಸೈನ್ ನಾನು ತುಂಬಾ ಹಾಕಿದ್ದೀನಿ. ಅಂದರೆ ಬೀಡ್ಸ್ ಕೆಳಗಡೆ ಚೈನ್ಗಳನ್ನ ಹಾಕ್ಕೊಂಡು ಅಲ್ಲಿ ಕಂಬ ಮಾಡುವಂಥದ್ದು. ಇದಕ್ಕೆ ನೀವು ಬೇಕಿದ್ರೆ ಇನ್ನೂ ಒಂದು ಸ್ಟೆಪ್ ಬರ್ಬೋದು. ಅವಾಗಂತೂ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ.
ಸೊ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ಅಷ್ಟೇ. ಸೊ ಬೀಡ್ಸ್ ಕೆಳಗಡೆ 5 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಇದೆಯಲ್ವಾ, ಆ 4 ಚೈನ್ ಇರೋ ಕಡೆ ಮತ್ತೆ ನಾನು 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವಿಲ್ಲಿ ಕಂಬಗಳನ್ನ ಮಾಡ್ತಾ ಹೋಗಬೇಕು. ಅಲ್ಲಿಂದನೇ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ಕೆಳಗಡೆ 5 ಚೈನ್ನ ಹಾಕಿದ್ವಲ್ಲ ಅದರೊಳಗಡೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ತ್ರಿಬಲ್ ಕ್ರೋಶೆ ಕಂಬಗಳನ್ನ ನೀಟಾಗಿ ಇಲ್ಲೂ ಕೂಡ 12 ಕಂಬ ಬರೋ ಹಾಗೆ ಮಾಡ್ಕೊಳ್ಬೇಕು. ಸೊ 12 ಕಂಬಗಳನ್ನ ಇಲ್ಲೂ ಕೂಡ ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಪೂರ್ತಿಯಾಗಿ 12 ಕಂಬನ ಫಿಲ್ ಮಾಡಿಕೊಂಡು ಲಾಕ್ ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನಂತರ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್. ಸೊ ಈ ರೀತಿಯಾಗಿ ಇದು ಬೇಸ್ ಲೈನ್ ಬರ್ತಾ ಹೋಗುತ್ತೆ. ಸೊ ನೀವು ಮೊದಲಿಗೆ ಬೀಡ್ಸನ್ನು ಇನ್ಸೆಟ್ ಮಾಡಿಕೊಂಡು ಒಂದು ಲೇಯರ್ ಕಂಪ್ಲೀಟ್ ಮಾಡಿಕೊಂಡು ಇನ್ನೊಂದು ಲೇಯರು ಕೂಡ ಆ ಬೀಡ್ಸ್ ಕೆಳಗಡೆ 5 ಚೈನ್ ಬರೋ ಹಾಗಾದರೂ ಹಾಕ್ಕೊಳ್ಬೋದು, ಅಥವಾ ಈ ರೀತಿ ಒಂದೇ ಸ್ಟೆಪ್ಪಲ್ಲಿ ಕಂಬಗಳನ್ನ ಮಾಡಿಕೊಂಡು ಬೇಸ್ ಲೈನ್ನ ಹಾಕ್ಕೊಳ್ಬೋದು. ಸೊ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಕೊನೆಯಲ್ಲೂ ಕೂಡ ನಾನು ಇನ್ನೂ ಒಂದು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬೇಸ್ ಲೈನ್ ಬರುತ್ತೆ. ಸೊ ಈ ಸ್ಟೆಪ್ಪಲ್ಲಿ ಈ ರೀತಿ ಕಾಣಿಸ್ಬೋದು, ಬಟ್ ಇನ್ನೊಂದು ಸ್ಟೆಪ್ ಹಾಕೋದ್ಮೇಲಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕೊನೆಯಲ್ಲೂ ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು 2 ಚೈನ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಫ್ರೆಂಡ್ಸ್. ನಾನಿಲ್ಲಿ ಸೆಕೆಂಡ್ ಲೇಯರಿಗೆ ಥ್ರೆಡ್ಡಿಗೆ ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಎಕ್ಸ್ಟ್ರಾ ಬೀಡ್ಸ್ಗಳು ನಾವು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಇಟ್ಕೊಂಡಿರಬೇಕು. 6 ಎಳೆ ದಾರಕ್ಕೆ ಈ ರೀತಿ ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಬೀಡ್ಸ್ನ ಹಾಕೋದು ಹೇಗೆ ಅಂತಲೂ ಕೂಡ ತುಂಬ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಸೊ ಮೊದಲಿಗೆ ಇಲ್ಲಿ ಸ್ಟಾರ್ಟಿಂಗ್ ನಾನು ಲೇಸ್ ಮೇಲೆ ಅಂದರೆ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಲಾಕ್ ಮೇಲಾದರೂ ಲಾಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ 5 ಚೈನ್ ಇರೋ ಕಡೆ 5 ಚೈನ್ನ ಹಾಕ್ಕೊಳ್ಳಿ. 1 2 3 4 5 5 ಚೈನನ್ನು ಹಾಕಿ ಅದನ್ನು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಬೇಕು. ಸೊ ನಂತರ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಆ 3 ಚೈನ್ ಒಳಗಡೆ 1-2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಒಂದು ಸಲ ಆಯಿತು, ಮತ್ತೆ ಇನ್ನೂ ಒಂದು ಸಲ 2 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ಸನ್ನು ಹಾಕ್ಕೊಳ್ತೀನಿ. ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಸನ್ನು ನಿಡಲಿಂದ ಥ್ರೆಡ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಬೀಡ್ಸನ್ನು ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇನ್ನೂ ಒಂದು ಬೀಡ್ಸನ್ನು ಹಾಕ್ಕೊಳ್ತೀನಿ. ಆಲ್ರೆಡಿ ನಾವು ಥ್ರೆಡ್ಡಿಗೆ ಹಾಕ್ಕೊಂಡಿದ್ವಲ್ಲ ಆ ಬೀಡ್ಸನ್ನು ಮುಂದೆ ತರ್ತೀನಿ. ಒಂದು ಬೀಡ್ಸನ್ನು ಸ್ಲೈಡ್ ಮಾಡ್ಕೊಳ್ಬೇಕು, ಒಂದು ಬೀಡ್ಸನ್ನು ಮುಂದೆ ತರಬೇಕು, ಒಂದು ಬೀಡ್ಸನ್ನು ನಾವು ನಿಡಲಿಂದ ಹಾಕ್ಕೊಳ್ಬೇಕು. ಸೊ 2 ಬೀಡ್ಸ್ ಈ ರೀತಿಯಾಗಿ ಫಾರ್ಮ್ ಆಗುತ್ತೆ. ಇವಾಗ ಸೂಜಿ ಮೇಲೆ ದಾರನ ಸುತ್ಕೊಳ್ತೀನಿ. ಸೂಜಿ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ ಆ 4 ಚೈನ್ ಕಂಬ ಆದಮೇಲೆ ಬ್ಯಾಕ್ ಸೈಡಿಂದ 4 ಚೈನ್ ಹಾಕಿರ್ತೀವಿ ನೋಡಿ, ಆ ಕಂಬದ ಮೇಲೆ ಒಂದು ಹೋಲ್ ಇರುತ್ತೆ. ಸೊ ನೋಡ್ಕೊಳ್ಳಿ, ಇಲ್ಲಿ ಸ್ಮಾಲ್ ಹೋಲ್ ಇರುತ್ತೆ, ಅಲ್ಲಿಂದನೇ ನಾವು ಡಿಸೈನ ಸ್ಟಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕಂಬದ ಹತ್ರ ಹೋಲ್ ಇರುತ್ತೆ. ಅದಕ್ಕೂ ಮುಂಚೆ ಇನ್ನು ಒಂದು ಸಲ ತೋರಿಸ್ತೀನಿ. ಈ ರೀತಿ ಬೀಡ್ಸನ್ನು ಹಾಕ್ಕೊಂಡು ಸೂಜಿ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ ಕಂಬದ ಹತ್ರ ಹೋಲ್ ಇರುತ್ತೆ. ಸೊ ಬ್ಯಾಕ್ ಸೈಡಿಂದ ಹಾಕಿರೋದ್ರಿಂದ ಆ ಹೋಲ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಬಟ್ ಅಲ್ಲಿ ಹೋಲ್ ಇರುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಅಲ್ಲಿ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ 3 ದಾರ ಇರುತ್ತೆ. ಅದಕ್ಕಿಂತ ಮುಂಚೆ ಹಿಂದೆ ಬೀಡ್ಸ್ ಇರುತ್ತೆ, ಅದನ್ನ ಮುಂದೆ ಮಾಡ್ಕೊಳ್ಬೇಕು. ಸೊ ಥ್ರೆಡ್ಡಿಂದ ಪಾಸ್ ಮಾಡ್ಕೊಂಡಿರೋ ಬೀಡ್ಸ್ ಇರುತ್ತೆ, ಅದನ್ನು ಮುಂದೆ ಮಾಡಿಕೊಂಡು ಇವಾಗ 2ರಿಂದ 1 ಮತ್ತೆರಡರಿಂದ 1 ನಂತರ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಒಂದು ಬೀಡನ್ನ ನಿಡಲಿಂದ ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು. ಸೊ ಇನ್ನೂ ಒಂದು ಬೀಡ್ಸನ್ನು ನಾವು ಆಲ್ರೆಡಿ ಥ್ರೆಡ್ಡಲ್ಲಿ ಇರುತ್ತಲ್ವ ಅದನ್ನು ಮುಂದೆ ಪಾಸ್ ಮಾಡ್ಕೊಳ್ಬೇಕು. ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ದಾರನ ಸುತ್ಕೊಳ್ಬೇಕು. ನಂತರ ಇವಾಗ ಕಂಬದ ಮೇಲೆ ಹೋಲ್ಗಳು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಆ ಕಂಬದ ಮೇಲೆ ಹೋಲ್ ಇರುತ್ತಲ್ವ ಆ ಹೋಲ್ಗೋಗಿ ಥ್ರೆಡ್ನ ತಂದು ಸೊ ಬೀಡ್ಸನ್ನು ಮುಂದೆ ಮಾಡ್ಕೊಳ್ಬೇಕು. ನಾವು ಮಾಡಬೇಕಿದ್ರೆ ತಾನಾಗೆ ಬರುತ್ತೆ, ಬರಲಿಲ್ಲ ಅನ್ನೋದಾದರೆ ಮುಂದೆ ಮಾಡ್ಕೊಳ್ಳಿ. ನಂತರ 2ರಿಂದ 1 ಮತ್ತು 2 ಲೂಪಿಂದ 1 ಡಬಲ್ ಕ್ರೋಶ ಕಂಬನೇ, ಬಟ್ ಬೀಡ್ಸನ್ನು ಮುಂದೆ ಮಾಡಿಕೊಂಡು ನಾವು ಮಾಡಬೇಕಷ್ಟೆ. ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ.
ನಂತರ ಮತ್ತೊಂದು ಬೀಡನ್ನ ಸ್ಲೈಡ್ ಮಾಡ್ಕೊಳ್ತೀನಿ. ಸೂಜಿ ಮೇಲೆ ದಾರನ ಸುತ್ತಕೊಳ್ಬೇಕು. ದಾರನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲಿರುವಂತಹ ಹೋಲ್ಗೋಗಿ ಬೀಡ್ಸನ್ನು ಮುಂದೆ ಮಾಡಿಕೊಂಡು ಫಸ್ಟ್ 2 ಲೂಪಿಂದ 1 ಮಾಡಬೇಕು. ನಂತರ ಸೂಜಿ ಮೇಲೆ ಇನ್ನೆರಡು ದಾರ ಇರುತ್ತೆ, ಅದರಿಂದನೂ ಕೂಡ 1 ಮಾಡಬೇಕು. ಈ ರೀತಿ ಬೀಡ್ಸು 2 ಲೇಯರಲ್ಲಿ ಬರ್ತಾ ಹೋಗುತ್ತೆ. ಸೊ ಡಬಲ್ ಲೇಯರಲ್ಲಿ ಈ ಬೀಡ್ಸ್ ಫಾರ್ಮ್ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದಷ್ಟು ಇದು ಈ ರೀತಿ ನೀವು ಡಿಸೈನ್ನ ಮಾಡಬೇಕಿದ್ರೆ ಒಳ್ಳೆ ಕ್ವಾಲಿಟಿ ಬೀಡ್ಸ್ಗಳಿಂದ ಸೀರೆಗೆ ಡಿಸೈನ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಬೀಡ್ಸನ್ನು ಮುಂದೆ ಮಾಡಬೇಕು. ನಂತರ 2ರಿಂದ 1 ಮತ್ತೆರಡರಿಂದ 1. ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ 1 ಬೀಡ್ಸನ್ನು ನಿಡಲಿಂದ ಹಾಕ್ಕೊಳ್ತೀನಿ. ಇನ್ನು 1 ಬೀಡ್ಸನ್ನು ಸ್ಲೈಡ್ ಮಾಡ್ಕೊಳ್ತೀನಿ. 1 ಬೀಡ್ಸನ್ನು ಮುಂದೆ ತರ್ತೀನಿ. ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಸೂಜಿ ಮೇಲೆ ದಾರನ ಸುತ್ತಕೊಂಡು ಕಂಬದ ಮೇಲಿರುವಂತಹ ಹೋಲ್ಗೋಗಿ ಥ್ರೆಡ್ನ ತಂದು ನಂತರ ಬೀಡ್ಸ್ನ ಮುಂದೆ ಮಾಡಿಕೊಂಡು 2ರಿಂದ 1 ಮತ್ತೆರಡರಿಂದ 1 ಮಾಡಬೇಕು. ಫ್ರೆಂಡ್ಸ್, ಈ ರೀತಿ ಡಬಲ್ ಲೇಯರಲ್ಲಿ ಈ ಬೀಡ್ಸ್ ಬರ್ತಾ ಹೋಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಈಸಿನೂ ಕೂಡ. ನೋಡಬೇಕಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ಒಂದು ಆರ್ಚ್ ಮಾಡೋವರಿಗಷ್ಟೇ. ಇವನ್ ಬಿಗಿನರ್ಸು ಕೂಡ ಟ್ರೈ ಮಾಡಿ, ತುಂಬ ಈಸಿ ಇದೆ ಡಿಸೈನು. ಸೊ 1 ಬೀಡ್ಸನ್ನು ಮುಂದೆ ಮಾಡಿಕೊಂಡೆ, 1 ಬೀಡ್ಸನ್ನು ಹಾಕ್ಕೊಂಡೆ. ಸೂಜಿ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಇರುವಂತಹ ಹೋಲ್ಗೋಗಿ ಥ್ರೆಡ್ನ ತಂದು ಬೀಡ್ಸನ್ನು ಮುಂದೆ ಮಾಡಿ ನಂತರ 2 ಲೂಪಿಂದ 1 ಮತ್ತೆರಡು ಲೂಪಿಂದ 1. ಈ ರೀತಿಯಾಗಿ ನಾವು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಳೋದು, ಸ್ಲೈಡ್ ಮಾಡ್ಕೊಳ್ಳೋದು. ಡಿಸೈನ್ ಈ ರೀತಿಯೇ ಬರ್ತಾ ಹೋಗುತ್ತೆ. ಸೊ ಪೂರ್ತಿ ಕಂಬಗಳ ಮೇಲೆಲ್ಲ ಇದೇ ರೀತಿಯಾಗಿ ನಾವು ಬೀಡ್ಸನ್ನು ಹಾಕ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಬೀಡ್ಸನ್ನು ಮುಂದೆ ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 1 ಮತ್ತೆರಡರಿಂದ 1. ಫ್ರೆಂಡ್ಸ್, ಇದೇ ರೀತಿ ಪೂರ್ತಿ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಮಗೆ 13 ಬೀಡ್ಸ್ಗಳು ಬರುತ್ತೆ. ಏನಕ್ಕಪ್ಪ ಅಂದರೆ ನಾನು ಬ್ಯಾಕ್ ಸೈಡಿಂದ 4 ಚೈನ್ನ ಹಾಕ್ಕೊಂಡಿರ್ತೀನಲ್ವ, ಅದ್ರ ಮೇಲೂ ಕೂಡ ನಾನು ಕಂಬನ ಮಾಡ್ಕೊಂಡಿದ್ದೀನಿ. ಹಾಗಾಗಿ 13 ಬೀಡ್ಸ್ ಬರುತ್ತೆ. ನಾನು ಮಾಡ್ಕೊಂಡಿರೋದು 12 ಕಂಬ ಆದರೂ ಕೂಡ 13 ಕಂಬಗಳು 13 ಬೀಡ್ಸ್ಗಳು ಬರುತ್ತೆ. ಡಬಲ್ 2 ಲೇಯರಲ್ಲೂ ಕೂಡ 13 ಬರುತ್ತೆ. ನಂತರ ನೆಕ್ಸ್ಟು 3 ಚೈನ್ ಗ್ಯಾಪಲ್ಲಿ ಹೋಗಿ 2 ಸಲ ಸಿಂಗಲ್ ಕ್ರೋಶ. ನಾವು ಸ್ಟಾರ್ಟಿಂಗು ಕೂಡ 2 ಸಲ ಸಿಂಗಲ್ ಕ್ರೋಶನ ಮಾಡಿದ್ದು, ಇಲ್ಲೂ ಕೂಡ ಅಷ್ಟೇ 2 ಸಲ ಸಿಂಗಲ್ ಕ್ರೋಶನ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೆಕ್ಸ್ಟ್ 5 ಚೈನ್ ಇದೆ ಅಲ್ವಾ, ಆ 5 ಚೈನ್ ಇರೋ ಕಡೆ ಮತ್ತೆ 5 ಚೈನ್ನ ಹಾಕಬೇಕು. ಸೊ ಇದು ಕುಚ್ಚನ್ನು ಕಟ್ಟೋದಕ್ಕೆ ಕಂಟಿನ್ಯೂ ಆಗ್ತಾ ಇರುತ್ತೆ. 1 2 3 4 5. ನಂತರ ಲಾಕ್ ಮೇಲೆ ಲಾಕ್ ಮಾಡಬೇಕು. ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಅಲ್ಲಿ 2 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. 3 ಚೈನ್ ಇರೋ ಕಡೆ 2 ಸಲ ಸಿಂಗಲ್ ಕ್ರೋಶನ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ 1 ಬೀಡ್ಸ್ನ ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು. ಥ್ರೆಡ್ನ ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗೆದು ನಿಡಲಿಂದ ಸ್ಮಾಲ್ ಸೈಜ್ ಬೀಡ್ಸನ್ನು ಹಾಕ್ಕೊಂಡು ಥ್ರೆಡ್ಡಿಗೆ 1 ಬೀಡ್ಸನ್ನು ಸ್ಲೈಡ್ ಮಾಡ್ಕೊಳ್ತೀನಿ. ನಂತರ ಸೂಜಿ ಮೇಲೆ ದಾರನ ಸುತ್ತಕೊಂಡು ಈ ಬ್ಯಾಕ್ ಸೈಡಿಂದ 4 ಚೈನ್ಗಳನ್ನ ಹಾಕ್ಕೊಂಡಿರ್ತೀವಲ್ಲ ನೋಡಿ, ಆ ಚೈನ್ ಹತ್ರ ಒಂದು ಹೋಲ್ ಇರುತ್ತೆ, ಸ್ಮಾಲ್ ಸೈಜಲ್ಲಿ ಇರೋ ರೀತಿ ಹೋಲ್ ಕಾಣಿಸುತ್ತೆ. ಅಲ್ಲೊಂದು ಸಲ ಕಂಬನ ಮಾಡ್ಕೊಳ್ಬೇಕು, ನೀಟಾಗಿ ಬರುತ್ತೆ. ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಬೀಡ್ಸನ್ನು ಮುಂದೆ ಮಾಡಬೇಕು. ಸೂಜಿ ಮೇಲೆ ದಾರನ ಸುತ್ತಕೊಂಡೋಗಿ ಹೋಲ್ ಇರುತ್ತೆ ಫ್ರೆಂಡ್ಸಲ್ಲಿ 4 ಚೈನ್ದು. ಆ 4 ಚೈನ್ ಮೇಲೆ ಒಂದು ಸಲ ನಿಡಲ್ನ ಹಾಕಿ ಥ್ರೆಡ್ನ ತಂದು ಬೀಡ್ಸನ್ನು ಮುಂದೆ ಮಾಡಿಕೊಂಡೆ ನಾವು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಇಲ್ಲ ಅನ್ನೋದಾದರೆ ಅದು ಬೀಡ್ಸ್ ಕೆಳಗಡೆ ಹೋಗಿಬಿಡುತ್ತೆ. ಸೊ ಬೀಡ್ಸನ್ನು ಮುಂದೆ ಮಾಡಿಕೊಂಡು 2ರಿಂದ 1 ನಂತರ ಮತ್ತೆ 2ರಿಂದ 1. ಸೊ ಇಲ್ಲೂ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಕಂಪ್ಲೀಟ್ ಮಾಡ್ಕೊಳ್ಬೇಕು. 1 ಬೀಡ್ಸನ್ನು ಹಾಕ್ಕೊಂಡೆ, 1 ಬೀಡ್ಸನ್ನು ಸ್ಲೈಡ್ ಮಾಡಿಕೊಂಡೆ. ಇವಾಗ ಸೂಜಿ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಇವಾಗ ಮೊದಲನೇ ಕಂಬದ ಮೇಲೆ ನಾನು ನಿಡಲ್ನ ಹಾಕಿ ಥ್ರೆಡ್ನ ತಂದು ಬೀಡ್ಸನ್ನು ಮುಂದೆ ಮಾಡಿ 2ರಿಂದ 1 ಮತ್ತೆ 2ರಿಂದ 1. ಪೂರ್ತಿಯಾಗಿ ಇಲ್ಲೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ಫಸ್ಟ್ 1 ಆರ್ಚ್ ಹೇಗೆ ಬಂದಿದೆ ಅಂತ, ಇದೇ ರೀತಿ ಅಲ್ಲೂ ಕೂಡ ಬರ್ತಾ ಹೋಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದೇ ರೀತಿ ಪೂರ್ತಿ ಡಿಸೈನ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಇಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಕೊನೆಯಲ್ಲೂ ಕೂಡ ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡು ಸೊ ಕೊನೆಯಲ್ಲಿ 5 ಚೈನ್ ಇದೆ. 5 ಚೈನ್ ಇರೋ ಕಡೆ 5 ಚೈನ್ನ ಹಾಕಿ ಲಾಕ್ ಮಾಡಿ
ಲಾಕ್ ಮೇಲೆ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು 2 ಚೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಜ್ ಎಳ್ಕೊಂಡ್ರೆ ಅದು ಅವಾಗ ಟೈಟಾಗಿ ಕೂರುತ್ತೆ. ಈ ಎಕ್ಸ್ಟ್ರಾ ಥ್ರೆಡ್ಡೆಲ್ಲನೂ ಕೂಡ ನಾವು ಕುಚ್ಚನ್ನು ಕಟ್ತೀವಲ್ಲ ಅದ್ರ ಜೊತೆಗೆ ಸೇರಿಸ್ಕೊಂಡು ಕಟ್ಕೊಳ್ಬೇಕು. ಫ್ರೆಂಡ್ಸ್, ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ. ಇದಕ್ಕೆ ನಾನು ಈ 5 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇದಕ್ಕೆ ಇನ್ನೂ ಒಂದು ಲೇಯರ್ ಬಂದರೆ ಅಂದರೆ ಬೀಡ್ಸ್ ಆದಮೇಲೆ ಬೀಡ್ಸ್ ಕೆಳಗಡೆ 5 ಚೈನ್ನ ಹಾಕ್ಕೊಳ್ಳೋದಕ್ಕೆ ಇನ್ನೂ ಒಂದು ಲೇಯರ್ ಬಂದು ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ. ಬಟ್ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಟೈಮ್ ಸೇವ್ ಆಗುತ್ತೆ ಅಷ್ಟೇ. ನೋಡ್ತಿರ್ಬೋದು ತುಂಬ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ. 13 ಅಂದರೆ ಡಬಲ್ ಲೇಯರಲ್ಲಿ 13 ಬೀಡ್ಸ್ಗಳು ಬರುತ್ತೆ. ಅಂದರೆ 2 ಲೇಯರಲ್ಲೂ ಕೂಡ 13 ಬರುತ್ತೆ. ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ. ಇಲ್ಲಿ 150 ಸ್ಟ್ರಾಂಜ ಥ್ರೆಡನ್ನು ತೆಗೆದು ಈ ರೀತಿ ಶಾರ್ಟಾಗಿ ಸಿಂಪಲ್ಲಾಗಿ ಕುಚ್ಚನ್ನು ಕಟ್ಟಿದ್ದೀನಿ. ಸೊ ಕುಚ್ಚನ್ನು ಕಟ್ಟಬೇಕಿದ್ರೆ ನೀವು ಡಬಲ್ ಲೇಯರಲ್ಲೂ ಕೂಡ ಕಟ್ಕೊಳ್ಬೋದು. ಅಂದರೆ ಯಾವುದೇ ಕಲ್ಲರಲ್ಲಿ ಆರ್ಚನ್ನು ಮಾಡಿರ್ತೀರೋ ಆ ಡಬಲ್ ಕಲ್ಲರಲ್ಲಿ ಕುಚ್ಚನ್ನು ಹಾಕ್ಕೊಳ್ಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದು ಒಂದು 800ಇಂದ 900ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫ್ರೆಂಡ್ಸ್, ಇದಕ್ಕೆ ಟೈಮ್ ಕೂಡ ಹಿಡಿಯುತ್ತೆ. ಅಂದರೆ ಸೆಕೆಂಡ್ ಲೇಯರಲ್ಲಿ ನಾವು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಳೋದು, ಸ್ಲೈಡ್ ಮಾಡೋದು ಇದೆಯಲ್ವಾ, ಅದು ಹಿಡಿಯುತ್ತೆ. ಬಟ್ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಬೇಗನೆ ಹಾಕ್ಕೊಳ್ಬೋದು. ಅಂದರೆ ನಾನಿಲ್ಲಿ 2 ಸ್ಟೆಪ್ ಮಾಡಿದ್ದೀನಿ. ಇದನ್ನು 3 ಸ್ಟೆಪ್ಪಲ್ಲಿ ಹಾಕ್ಕೊಳ್ಬೋದು. ಇನ್ನೂ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ 3 ಸ್ಟೆಪ್ ಆದರೆ. ತುಂಬ ನೀಟಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ. ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.